ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಎಸ್ಸಿಪಿ ಸಿಲೆಬಸ್ ನಲ್ಲಿ ಕೇಳುವಂತಹ ಕನ್ನಡ ವಿಷಯದ 2 ಅಂಕದ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಸೊ ಎರಡನೇ ಭಾಗದ ವಿಡಿಯೋ ಇದಾಗಿರೋದ್ರಿಂದ ಎರಡನೇ ಭಾಗ ಏನಿದೆ ನಿಮ್ಮ ಪಾಠದಲ್ಲಿ ಸಹಬಾಳ್ವೆ, ಅದರಲ್ಲಿ 4 ಲೆಸನ್ಗಳು ಬರುತ್ತೆ. ಸಬಕಹತೆ, ನಮ್ಮ ಹೊಳೆಯ ಒಂದು ಅನುಭವ, ಮೀಯುವ ಆಟ, ಗಾಂಧಿಯ ಸ್ವಗತ. ಇವು ಈ 4 ಲೆಸನ್ ಮೇಲೆ ಕೇಳುವಂತಹ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಸಬಕಹತೆ. ಸಬಕಹತೆ ತತ್ವಪದ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಸಬಕಹತೆ ತತ್ವಪದ ಪದ್ಯ ಬರೆದವರು ಚನ್ನೂರ್ ಜಲಾಲ್ ಸಾಹೇಬರು. ಇವರು ಗದಗ ಜಿಲ್ಲೆಯವರು. ಚನ್ನೂರ್ ಜಲಾಲ್ ಸಾಹೇಬರ ತಂದೆ ಮತ್ತು ತಾಯಿ ಯಾರು? ತಂದೆ ಹೆಸರು ನಬಿ ಸಾಬ್, ತಾಯಿ ಹೆಸರು ನಬುಮಾಬಿ. ಸಬಕಹತೆ ಪದ್ಯದಲ್ಲಿ ಕವಿ ಜನರಿಗೆ ಏನು ತಿಳಿದಿಲ್ಲವೆಂದು ಹೇಳುತ್ತಾರೆ? ಈಶ್ವರು ಮತ್ತು ಅಲ್ಲಾ ಒಂದೇ ಎನ್ನುವ ತತ್ವ ತಿಳಿದಿಲ್ಲ, ಒಂದೇ ಎಂದು ಹೇಳುವವರಿಗೆ ನಿಜವಾದ ಅರ್ಥ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಸಬಕಹತೆ ತತ್ವ ಪದ್ಯದಲ್ಲಿ ಕವಿ ಶಾಸ್ತ್ರಗಳ ಬಗ್ಗೆ ಏನು ಹೇಳುತ್ತಾರೆ? ನಿರಾಕಾರದಿಂದ ರೂಪುಗೊಂಡಿರುವ ಈ ದೇಹಕ್ಕೆ ಸೃಷ್ಟಿಯನ್ನು ವಿವರಿಸುವ ಶಕ್ತಿ ಈ ಶಾಸ್ತ್ರಗಳಿಗೆ ಇಲ್ಲ ಎಂದು ಹೇಳುತ್ತಾರೆ. ಗುರು ಹೇಗಿರಬೇಕೆಂದು ಸಬಕಹತೆ ತತ್ವ ಪದದಲ್ಲಿ ಹೇಳಲಾಗಿದೆ. ಗುರು ಶ್ರೇಷ್ಠನಾಗಿರಬೇಕು, ಒಳಗಿನ ಅಂತರಂಗ ಶುದ್ಧಿಯನ್ನು ಮಾಡಬೇಕು, ಮೈಲಿಗೆಯನ್ನು ತೊಳೆಯುವಂತಿರಬೇಕು ಎಂದು ಹೇಳುತ್ತಾರೆ. ಯಾವುದು ನಿಜವಾದ ಮಡಿ ಶುದ್ಧಿ ಎಂದು ಕವಿ ಪದ್ಯದಲ್ಲಿ ಹೇಳುತ್ತಾರೆ? ಅಂತರಂಗದ ಮಡಿ ನಿಜವಾದ ಮಡಿ ಎಂದು ಕವಿ ಪದ್ಯದಲ್ಲಿ ಹೇಳುತ್ತಾರೆ. ಇನ್ನು ಎರಡನೇದು, ನಮ್ಮ ಹೊಳೆಯ ಒಂದು ಅನುಭವ. ನಮ್ಮ ಹೊಳೆಯ ಒಂದು ಅನುಭವ ಲೇಖನ ಬರೆದವರು ಯಾರು? ಇವರು ಯಾವ ಜಿಲ್ಲೆಯವರು? ನಮ್ಮ ಹೊಳೆಯ ಒಂದು ಅನುಭವ ಲೇಖನ ಬರೆದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರು ಹಾಸನ ಜಿಲ್ಲೆಯವರು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹಾಸನ ಜಿಲ್ಲೆಯಲ್ಲಿ ಗೋರೂರಿನಲ್ಲಿ ಜುಲೈ 4, 1904ರಲ್ಲಿ ಜನಿಸಿದರು. ಅಯ್ಯಂಗಾರ್ ಅವರ 2 ಕೃತಿಗಳನ್ನ ಹೆಸರಿಸಿರಿ. ಪುನರ್ಜನ್ಮ, ಮೆರವಣಿಗೆ. ಅಯ್ಯಂಗಾರ್ ಅವರು ಬರೆದಂತಹ ಅಯ್ಯಂಗಾರ್ಗೆ ಸಿಕ್ಕಂತ 2 ಪ್ರಶಸ್ತಿಗಳನ್ನ ಹೆಸರಿಸಿರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ನಿಂಗ ಮತ್ತು ಅವನ ಸ್ನೇಹಿತ ಬೋರ ಏನು ತರಲು ಹೊಳೆಯಾಚೆ ಹೋಗಿದ್ದರು? ಮುತ್ತುಗದ ಎಲೆ ಹಾಗೂ ಕೆಂಡ ಸಂಪಿಗೆ ಹೂ ತರಲು ಹೊಳೆಯಾಚೆ ಹೋಗಿದ್ದರು. ನಿಂಗ ಹರಿಗೋಲ ಭಾರ ಕಡಿಮೆಯಾಗಲು ಏನು ಮಾಡುತ್ತಾನೆ? ಮುತ್ತುಗದ ಎಲೆ ನೀರಿಗೆ ತಳ್ಳುತ್ತಾನೆ, ಹೂ ಬುಟ್ಟಿಯನ್ನು ನದಿಗೆ ಹಾಕಿ ಖಾಲಿ ಮಾಡುತ್ತಾನೆ, ಗೋವಿಂದೋ ಗೋವಿಂದ ಎನ್ನುತ್ತಾ ನೀರನ್ನು ಬುಟ್ಟಿಯಿಂದ ಹೊರಹಾಕುತ್ತಾನೆ. ನಿಂಗನನ್ನು ಕಾಪಾಡಿದವರು ಯಾರು? ಅವನ ವಯಸ್ಸೆಷ್ಟು? ನಿಂಗನನ್ನು ಕಾಪಾಡಿದವನು ಬೆಸ್ತರ ಹನುಮ, ಅವನಿಗೆ ವಯಸ್ಸು 60. ನಿಂಗನನ್ನು ಕಾಪಾಡಿದಾಗ ಬಂದ ಉದ್ಗಾರವೇನು ಮತ್ತು ಹನುಮನ ಬದಲಾಗಿ ಈಗ ಅಲ್ಲೇನಿದೆ? ನಿಂಗನನ್ನು ಕಾಪಾಡಿದಾಗ ಬಂದಂತ ಉತ್ತರ ಬಲೆ ಬಲೆ ಎಂಬ ಶಬ್ದ ಈ ದಡದಿಂದ ಆ ದಡಕ್ಕೆ ಕೇಳಿತು. ಹನುಮನ ಬದಲಾಗಿ ಈಗ ಅಲ್ಲಿ ಸೇತುವೆ ಇದೆ. ನಮ್ಮ ಹೊಳೆಯ ಒಂದು ಅನುಭವದಲ್ಲಿ ಯಾವ ನದಿಗಳ ಸಂಗಮವನ್ನು ಹೆಸರಿಸಲಾಗಿದೆ? ಯಗಚಿ ನದಿ ಮತ್ತು ಹೇಮಾವತಿ ನದಿಯ ಸಂಗಮವನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಮೀಯುವ ಆಟ ಮೇಲೆ ಕೇಳುವಂತ ಪ್ರಶ್ನೆಗಳು. ಮೀಯುವ ಆಟ ಲೇಖನ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಮೀಯುವ ಆಟ ಲೇಖನ ಬರೆದವರು ಎಚ್ ನಾಗವೇಣಿಯವರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಎಚ್ ನಾಗವೇಣಿಯವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಎಚ್ ನಾಗವೇಣಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಹೊನ್ನಕಟ್ಟೆ ಎಂಬ ಗ್ರಾಮದಲ್ಲಿ 1962ರಲ್ಲಿ ಜನಿಸಿದರು. ಎಚ್ ನಾಗವೇಣಿಯವರು ಬರೆದಂತ 2 ಕೃತಿಗಳನ್ನ ತಿಳಿಸಿ. ಕೊಡಗಿನ ಗೌರಮ್ಮನವರ ಬದುಕು, ಪರಿಸರದ ಕಥನ. ಎಚ್ ನಾಗವೇಣಿಯವರಿಗೆ ಸಿಕ್ಕಂತ 2 ಪ್ರಶಸ್ತಿಗಳನ್ನ ತಿಳಿಸಿ. ರತ್ನಮ್ಮ ಹೆಗಡೆ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ. ಖಾದ್ರಿ ಬ್ಯಾರಿಯವರಿಗೆ ಇದ್ದ ರೋಗ ಯಾವುದು? ಅದರ ಮದ್ದು ಔಷಧ ಏನು? ಖಾದ್ರಿ ಬ್ಯಾರಿಯವರಿಗೆ ಇದ್ದಂತ ರೋಗ ವಾತದ ರೋಗ, ಅದಕ್ಕೆ ಮದ್ದು ಬಿಸಿನೀರು ಸ್ನಾನ. ಖಾದ್ರಿ ಬ್ಯಾರಿಯವರ ಹೆಂಡತಿಯ ಹೆಸರೇನು? ಅವರಿಗೆ ಎಷ್ಟು ಮಕ್ಕಳು? ಖಾದ್ರಿ ಬ್ಯಾರಿಯವರ ಹೆಂಡತಿ ಹೆಸರು ಮೈಮೂನಮ್ಮ. ಅವರಿಗೆ 6 ಹೆಣ್ಣು ಮಕ್ಕಳು, 1 ಗಂಡು ಮಗು. ವಿದ್ಯಾರ್ಥಿಗಳೇ, ಸಾಯಿಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಸೊ ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ಖಾದ್ರಿ ಬ್ಯಾರಿಯವರು ಯಾವ ಕೆಲಸಗಳನ್ನ ಮಾಡಿದ್ದಾರೆ? ವ್ಯಾಪಾರದ ಕೆಲಸ, ಎಮ್ಮೆ ಹಸು ಕೋಣಗಳ ದಳ್ಳಾಳಿ ಕೆಲಸ, ಛತ್ರಿ ರಿಪೇರಿ ಮಾಡುವ ಕೆಲಸ, ಕುಂಬಾರಿಕೆ ಕೆಲಸ, ಕತ್ತಿ ಮೊಂಡಾದ ಕತ್ತಿಯ ಚೂಪು ಮಾಡುವ ಕೆಲಸ, ಎತ್ತುಗಳಿಗೆ ಲಾಲ ಹೊಡೆಯುವ ಕೆಲಸ, ಪಾತ್ರೆಗಳಿಗೆ ಕಲಾಯಿ ಹಚ್ಚುವ ಕೆಲಸ, ಹೂ ಹಣ್ಣು ವ್ಯಾಪಾರದ ಕೆಲಸ, ಕಫನ್ ಹೊಲೆಯುವ ದರ್ಜೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಖಾದ್ರಿ ಬ್ಯಾರಿಯವರಿಗೆ ವಯಸ್ಸೆಷ್ಟು ಮತ್ತು ಎಷ್ಟು ವರ್ಷದ ಹಿಂದೆ ಅವರ ಹೆಂಡತಿ ತೀರಿಕೊಂಡಿದ್ದಾರೆ? ಖಾದ್ರಿ ಬ್ಯಾರಿಯವರ ವಯಸ್ಸು 80 ವರ್ಷ, ಅವರ ಹೆಂಡತಿ 10 ವರ್ಷಗಳ ಹಿಂದೆ ತೀರಿಕೊಂಡಿದ್ದಾರೆ.
ಖಾದ್ರಿ ಬ್ಯಾರೆಯವರಿಗೆ ವೆಂಕಪ್ಪ ಶೆಟ್ಟರು ಕೊಟ್ಟ ಕೆಲಸವೇನು, ಅದಕ್ಕೆ ಪ್ರತಿಫಲ ಏನು ಕೊಡುವುದಾಗಿ ತಿಳಿಸಿದ್ದರು. ಬಾಣಂತಿ ಮಗಳ ಸ್ನಾನಕ್ಕೆ ನೀರು ಕಾಯಿಸುವ ಕೆಲಸವನ್ನು ಕೊಟ್ಟಿದ್ದರು, ಅದಕ್ಕೆ ಪ್ರತಿಫಲವಾಗಿ ಬಿಸಿನೀರು ಸ್ನಾನ ಮಾಡಲು ಬಚ್ಚಲ ಬಳಸಲು ಅವಕಾಶ ಕೊಟ್ಟಿದ್ದರು. ಖಾದ್ರಿ ಬ್ಯಾರೆಯವರ ಆಸೆ ಅಂದ್ರೆ ಸ್ನಾನಕ್ಕೆ ಅಡ್ಡವಾಗಿ ಬಂದದ್ದು ಏನು, ಅದಕ್ಕೆ ಕಾರಣವೇನು? ಖಾದ್ರಿ ಬ್ಯಾರೆಯವರ ಸ್ನಾನಕ್ಕೆ ಅಡ್ಡಲಾಗಿ ಬಂದದ್ದು ವೆಂಕಪ್ಪ ಶೆಟ್ಟರ ಹೆಂಡತಿ ಉಮ್ಮುಕ್ಕೆ. ಸೊ ಇದಕ್ಕೆ ಕಾರಣ ಒಣಗಿದ ಸೌದೆ ಎಲ್ಲಿ ಮುಗಿದು ಹೋಗುತ್ತದೋ ಎಂಬ ಭಯ. ಇನ್ನು ಗಾಂಧಿಯ ಸ್ವಗತದ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಗಾಂಧಿಯ ಸ್ವಗತ ಪದ್ಯ ಬರೆದವರು ಯಾರು? ಇವರು ಯಾವ ಜಿಲ್ಲೆಯವರು? ಗಾಂಧಿಯ ಸ್ವಗತ ಪದ್ಯ ಬರೆದವರು ಮುದೇನೂರು ಲಿಂಗಪ್ಪನವರು. ಇವರು ವಿಜಯನಗರ ಜಿಲ್ಲೆಯವರು. ನಿಂಗಪ್ಪ ಮುದೇನೂರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ನಿಂಗಪ್ಪ ಮುದೇನವರು 1970ರಂದು ಜನಿಸಿದರು. ಹೂವಿನ ಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಜನಿಸಿದರು. ನಿಂಗಪ್ಪ ಮುದೇನವರಿಗೆ ಲಭಿಸಿದಂತಹ 2 ಪ್ರಶಸ್ತಿಗಳನ್ನು ಹೆಸರಿಸಿರಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ ನಲ್ಲೂರು ಜನಪದ ಪ್ರಶಸ್ತಿ. ನಿಂಗಪ್ಪ ಮುದೇನೂರವರ 2 ಕವನ ಸಂಕಲನಗಳನ್ನು ಹೆಸರಿಸಿರಿ. ತಾಯಿ ನೆಲದಲ್ಲಿ, ಮಣ್ಣಿನ ಕವಿತೆ. ನಿಂಗಪ್ಪ ಮುದೇನವರ 2 ಕೃತಿಗಳನ್ನು ಹೆಸರಿಸಿರಿ. ಸಂಸ್ಕೃತಿ ದರ್ಶನ, ಶರ ಮತ್ತು ಅರಿವು. ಗಾಂಧಿಯ ಸ್ವಗತದಲ್ಲಿ ಕಸ್ತೂರ್ಬಾ ಅವರನ್ನು ಯಾವ ಹಣ್ಣಿಗೆ ಹೋಲಿಸಲಾಗಿದೆ? ಗಾಂಧಿಯ ಸ್ವಗತ ಪದ್ಯದಲ್ಲಿ ಕಸ್ತೂರ್ಬಾ ಅವರನ್ನು ಸಿಹಿಯಾದ ಖರ್ಜೂರ ಹಣ್ಣಿಗೆ ಹೋಲಿಸಲಾಗಿದೆ. ಕಸ್ತೂರ್ಬಾ ಏನನ್ನು ಅರ್ಥ ಮಾಡಿಕೊಂಡವಳು ಎಂದು ಗಾಂಧೀಜಿ ಹೇಳುತ್ತಾರೆ? ದೇಶದ ಸುಖದ ಮುಂದೆ ಸಂಸಾರದ ಸುಖ ದೊಡ್ಡದಲ್ಲ ಎಂದಾಗ ಅರ್ಥ ಮಾಡಿಕೊಂಡವಳು ಎಂದು ಹೇಳುತ್ತಾರೆ. ಗಾಂಧೀಜಿ ಮತ್ತು ಕಸ್ತೂರ್ಬಾ ಅವರ ಮಧ್ಯೆ ಸುಖ ದುಃಖದ ಚರ್ಚೆ ಏಕೆ ಇರಲಿಲ್ಲ? ಸುಖ ದುಃಖಗಳ ಬಗ್ಗೆ ಚರ್ಚೆ ಇರಲಿಲ್ಲ ಏಕೆಂದರೆ ದೇಶ, ಮಾನ, ಪ್ರೀತಿ ಇದರಲ್ಲಿ ಎಲ್ಲವನ್ನೂ ಇವರು ಕಂಡಿದ್ದಾರೆ, ಆದ್ದರಿಂದ ಚರ್ಚೆ ಇರಲಿಲ್ಲ. ಸೊ ಇವಿಷ್ಟು 2ನೇ ಭಾಗದ 2 ಅಂಕದ ಪ್ರಶ್ನೆಗಳು. 3 ಮತ್ತು 4ನೇ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.